ಪ್ರಿಯ ವೀಕ್ಷಕರೇ, ಆತ್ಮಸ್ಪರ್ಶ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ಹಿರಿಯ ದೇವಸೇವಕರಾಗಿರುವಂಥ ಜಾಕೆ ಪಿಟ್ರಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸುವ. ನಮಸ್ತೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಮ್ಮ ಪರವಾಗಿ ಒಂದು ಪ್ರಶ್ನೆಯನ್ನು ಅಯ್ಯನವರಿಗೆ ಕೇಳಿದ್ದೆ. ಅಯ್ಯನವರು ಸಮಯವಿಲ್ಲ ಎಂಬುದಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಎಂಬುದಾಗಿ ಹೇಳಿದರು. ಅಯ್ಯನವರೇ, ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ. ಯೇಸು ಕ್ರಿಸ್ತನೇ ಮೋಕ್ಷವನ್ನು ಪಡೆಯೋಕ್ಕೆ ಒಂದು ಮಾರ್ಗ ಅಥವಾ ಸ್ವರ್ಗಕ್ಕೆ ದಾರಿ ಯೇಸು ಕ್ರಿಸ್ತನೇ ಎಂಬುದಾಗಿ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಇದರ ಬಗ್ಗೆ ನೀವು ಏನು ಉತ್ತರ ಅಥವಾ ಇದರ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ತೀರಾ ನಮ್ಮ ಪ್ರೇಕ್ಷಕರಿಗೆ? ಕಳೆದ ಸಂಚಿಕೆಯಲ್ಲಿ ನಮ್ಮ ಒಂದು ಚರ್ಚೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಮನುಷ್ಯರಾದ ನಾವೆಲ್ಲರೂ ಪಾಪಿಗಳಾಗಿದ್ದೀವಿ. ದೇವರೊಬ್ಬನು ಮಾತ್ರವೇ ಪವಿತ್ರನು. ಈ ಪವಿತ್ರನಾದ ದೇವರ ಬಳಿಗೆ ನಾವು ಸೇರುವುದಕ್ಕೆ ಹಿಂದಿನ ಕಾಲದಿಂದಲೂ ಮನುಷ್ಯರಾದ ನಾವುಗಳು ಯಜ್ಞ, ಹೋಮ ಮತ್ತು ಮುಂತಾದವುಗಳ ಮೂಲಕ ರಕ್ತವನ್ನು ಸುರಿಸಿ, ಪ್ರಾಣಿಗಳ ಪಶು ಪಕ್ಷಿಗಳ ರಕ್ತವನ್ನು ಸುರಿಸಿ ತಾತ್ಕಾಲಿಕವಾದ ಒಂದು ಮನಃಶಾಂತಿ ಪಡ್ಕೊಳ್ತಾ ಇದ್ರು. ಇದಕ್ಕೆ ಸಾಕಷ್ಟು ಆಧಾರ ವೇದಗಳಲ್ಲಿ ಮತ್ತು ಇತರ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಬೈಬಲ್ನಲ್ಲಿ ಕೂಡ ನಾವು ನೋಡ್ತೇವೆ, ಮನುಷ್ಯನಿಗೆ ಪಾಪ ಪರಿಹಾರಕ್ಕೆ ರಕ್ತ ಸುರಿಸಲೇಬೇಕು. ಆದರೆ ಎಂಥ ರಕ್ತ ಸುರಿಸಬೇಕು? ಇದೊಂದು ಪ್ರಶ್ನೆ. ಪಾಪ ಮಾಡಿದ ಮನುಷ್ಯನಿಗೆ ಪಾಪರಹಿತವಾದ ರಕ್ತ ಸುರಿಸಬೇಕು. ಪಾಪರಹಿತವಾದ ರಕ್ತ ಯಾವ ಪಶು ಪಕ್ಷಿಗಳಲ್ಲಿಯೂ ಇಲ್ಲ. ಯಾಕಂದ್ರೆ ಮನುಷ್ಯನು ಪಾಪಿಯಾಗಿದ್ದಾನೆ. ಮನುಷ್ಯನು ಪಾಪಿಯಾದ ಕಾರಣ ಅವನ ರಕ್ತ ಪಾಪದ ರಕ್ತವಾಗಿದೆ, ಅಥವಾ ಪಾಪ ಉಳ್ಳಂಥ ರಕ್ತವಾಗಿದೆ. ಮನುಷ್ಯನು ಪಾಪ ಮಾಡಿದಾಗ ಅವನು ದೇವರ ಶಾಪಕ್ಕೆ ಒಳಗಾದ. ಶಾಪಕ್ಕೆ ಒಳಗಾದದ್ದು ಮನುಷ್ಯ ಮಾತ್ರವಲ್ಲ, ಸಮಸ್ತ ಸೃಷ್ಟಿಗಳು ಕೂಡ ಶಾಪಕ್ಕೆ ಒಳಗಾಯಿತು ದೇವರ ದೃಷ್ಟಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಎಲ್ಲ ಸೃಷ್ಟಿಗಳು ಆದಾಮ ನಿಮಿತ್ತವಾಗಿ ಶಾಪಕ್ಕೆ ಒಳಗಾಗಿ ಹೋಯಿತು. ಮನುಷ್ಯ ಕುಲವೇ ಶಾಪಗ್ರಸ್ತವಾಯಿತು. ಸಮಸ್ತ ಸೃಷ್ಟಿಗಳು ಶಾಪಗ್ರಸ್ತವಾಯಿತು. ಆದ ಕಾರಣ ಯಾವ ಪಶು ಪಕ್ಷಿಗಳ ರಕ್ತದಿಂದಲೂ ನಮಗೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ವೇದಗಳು ಎಲ್ಲ ಹೇಳುತ್ತದೆ, ರಕ್ತ ಪ್ರೋಷಣಂ ಪಾಪ ವಿಮೋಚನಂ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹೌದು, ಆದರೆ ಪಾಪವಿಲ್ಲದ ರಕ್ತ ಎಲ್ಲಿ ಸಿಗ್ತದೆ? ಪಾಪ ಇಲ್ಲದ ರಕ್ತ ಭಗವಂತನಿಂದಲ್ಲದೆ ಬೇರೆ ಎಲ್ಲಿಂದ, ಅಥವಾ ಸೃಷ್ಟಿಕರ್ತನಿಂದಲ್ಲದೆ ಬೇರೆ ಎಲ್ಲಿಂದ ಸಿಗ್ತದೆ? ಅಥವಾ ಸೃಷ್ಟಿಕರ್ತನಿಂದಲ್ಲದೆ ಮನುಷ್ಯರಾದ ನಮ್ಮ ಪಾಪಗಳಿಗೆ ಪರಿಹಾರ ಆಗುವುದಾದ್ರೂ ಹೇಗೆ? ಈಗ ಈ ಕಾರಣದಿಂದಲೇ ದೇವರು ಮನುಷ್ಯನಾಗಿ ಭೂಮಿಗೆ ಅವತರಿಸಬೇಕಾಗಿ ಬಂದದ್ದು. ದೇವರು ದೇವರಾಗಿಯೇ ಭೂಮಿಗೆ ಬರಲಿಲ್ಲ. ದೇವರು ಮನುಷ್ಯ ರೂಪ ತಾಳಿಕೊಂಡ. ಪಾಪ ಇಲ್ಲದಂತ ದೇವರು. ಈಗ ಇದರ ಕುರಿತಾಗಿ ನಾವು ಬೈಬಲ್ನಲ್ಲಿ ಇಬ್ರಿಯ ಪತ್ರ 7:25 ಓದ್ತೀವಿ. ನೋಡ್ರಿ, 7:25 ಏನಂತ ನೋಡ್ರಿ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಯಾರು ಶಕ್ತನಾಗಿದ್ದಾನೆ? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಯಾಕೆ ಶಕ್ತನಾಗಿದ್ದಾನೆ? ಮುಂದೆ ಹೋದ್ರಿ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ, ಮನುಷ್ಯರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಯೇಸು ಬದುಕುವನಾಗಿದ್ದಾನೆ, ಯಾವಾಗಲೂ ಬದುಕುವನು. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಸತ್ತು ಹೂಣಲ್ಪಟ್ಟು 3 ದಿವಸಗಳಾದ ಮೇಲೆ ಸಮಾಧಿಯಿಂದ ಎದ್ದು ಸ್ವರ್ಗಕ್ಕೆ ಏರಿ ಹೋದಂತ ಯೇಸು ಕ್ರಿಸ್ತನು ಯಾವಾಗಲೂ ಬದುಕುವನಾಗಿದ್ದಾನೆ. ಆಮೇಲೆ ಹೋದ್ರಿ, ಇಂಥವನೇ ನಮಗೆ ಬೇಕಾದ
ಮನುಷ್ಯರಾದ ನಮಗೆ ಬೇಕಾಗಿರುವ ಮಹಾಯಾಜಕನು ಈತನು ಪರಿಶುದ್ಧನು. ನೋಡ್ರಿ, ಈತನು ಪರಿಶುದ್ಧನು, ನಿರ್ದೋಷಿಯು ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಕಾಶ ಮಂಡಳಿಗಳಿಗಿಂತ ಉನ್ನತದಲ್ಲಿ ಇರುವವನು ಆಗಿರುವನು. ಯೇಸು ಕ್ರಿಸ್ತನು ಮಾತ್ರ ಯಾಕೆ ನಮಗೆ ಮೋಕ್ಷಕ್ಕೆ ಮಾರ್ಗ? ಯಾಕಂದ್ರೆ ಆತನು ಮಾತ್ರವೇ ಪಾಪರಹಿತನು. ನೋಡ್ರಿ, ಯೇಸು ಕ್ರಿಸ್ತನ ಜನನದ ಬಗ್ಗೆ ಬೈಬಲ್ ಹೇಳುತ್ತದೆ, ಯೇಸು ಕ್ರಿಸ್ತನು ಸ್ತ್ರೀ ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ. ನಾನು ನೀವು ಹುಟ್ಟಿರುವುದು ನಮ್ಮ ತಂದೆ ತಾಯಿಯರಿಂದ, ಅಂದ್ರೆ ಸ್ತ್ರೀ ಪುರುಷ ಸಂಕಲ್ಪದಿಂದ. ಯೇಸು ಕ್ರಿಸ್ತನು ಹಾಗೆ ಹುಟ್ಟಲಿಲ್ಲ. ಮರಿಯಳು ಕನ್ಯೆಯಾಗಿದ್ದರು, ಒಂದು 15-16 ವಯಸ್ಸಿನ ಕನ್ಯೆ. ಅವಳಿಗೆ ದೇವದೂತ ಬಂದು ಈ ಒಂದು ಸುದ್ದಿ ಹೇಳ್ತಾನೆ, ದೇವರ ದೇಹ ದೊರಕಿದವಳೆ, ನೀನು ಗರ್ಭವತಿ ಆಗುವೆ. ಅವಳಿಗೆ ಮದುವೆ ನಿಶ್ಚಯ ಮಾತ್ರವಾಗಿತ್ತು, ಮದುವೆ ಆಗಿರ್ಲಿಲ್ಲ, ನಿಶ್ಚಿತಾರ್ಥ ಮಾತ್ರವಾಗಿತ್ತು. ಆ ಸಂದರ್ಭದಲ್ಲಿ ದೇವದೂತ ಬಂದು ಹೇಳ್ತಾನೆ, ನೀನು ಗರ್ಭವತಿ ಆಗ್ತೀಯ, ಮದುವೆ ಆಗೋದಕ್ಕೆ ಮುಂಚೆ. ಇದು ಮನುಷ್ಯ ಬುದ್ಧಿಯಿಂದ ನಂಬಕ್ಕೆ ಕಷ್ಟ, ಆದ್ರೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮತ್ತು ಮನುಷ್ಯರಿಗೆ ಮೋಕ್ಷ ಆಗಬೇಕು. ಅದಕ್ಕೋಸ್ಕರ ದೇವರು, ಸತ್ಯ ಸ್ವರೂಪನಾದಂತ ದೇವರು ಮನುಷ್ಯ ಜನ್ಮ ತಾಳೋಕೆ ತೀರ್ಮಾನ ಮಾಡಿದ. ಇದು ದೇವರ ತೀರ್ಮಾನ, ಮರಿಯಳ ತೀರ್ಮಾನ ಅಲ್ಲ. ಇದು ಯೋಸೇಫನ ತೀರ್ಮಾನವೂ ಅಲ್ಲ, ಯಾವ ಮನುಷ್ಯ ಸಂಕಲ್ಪವೂ ಅಲ್ಲ, ದೇವರ ಸಂಕಲ್ಪ. ದೇವರ ಅನಾದಿ ಕಾಲದ ಸಂಕಲ್ಪದ ಮೇರೆಗೆ ದೇವರು ಬಂದು ಮರಿಯಳ ಮೂಲಕ ಹುಟ್ಟುವುದಕ್ಕೆ ತೀರ್ಮಾನ ಮಾಡಿದ. ಇದು ಸ್ಪಷ್ಟವಾಗಿ ಹೇಳುತ್ತದೆ ಮತ್ತಾಯನ ಬರೆಸುವಾರ್ತೆ. ನೋಡ್ರಿ, ಮತ್ತಾಯನ ಬರೆಸುವಾರ್ತೆ ಎಂಬ ಹೊಸ ಒಡಂಬಡಿಕೆ ಮೊದಲನೇ ಪುಸ್ತಕ ಇದೆಯಲ್ಲ, ನೋಡ್ರಿ, ಅದರಲ್ಲಿ 1ನೇ ಅಧ್ಯಾಯ ನೋಡಿ, ತೆಗಿರಿ. 1ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 1, ಇಲ್ಲಿ ವರ್ಸ್ 16 ನೋಡ್ರಿ, 16ನೇ ವಚನ ನೋಡ್ರಿ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಅದರ ಮೇಲಿನ ವಚನವೆಲ್ಲ ಓದುವಾಗ ಹುಟ್ಟಿಸಿದನು ಅಂತ ಬರುದಲ್ವಾ? ಹೌದಯ್ಯ. ಈ ಯೇಸು ಕ್ರಿಸ್ತನ ವಂಶಾವಳಿ ಇಲ್ಲಿ, ಅದರ ಬಗ್ಗೆ ನಾವಿಲ್ಲಿ ಓದುವುದು ಅಲ್ವಾ? ಯೇಸು ಕ್ರಿಸ್ತನ ವಂಶಾವಳಿ, ಯೇಸು ಕ್ರಿಸ್ತನು ಹೇಗೆ ಜನಿಸಿದ ಅಂತ, ಯಾರ ಮೂಲಕ ಅಂತ ಹುಟ್ಟಿ, ಅವರ ವಂಶದ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಇಲ್ಲಿ ಬರ್ತದೆ. ಈಗ ಒಬ್ಬೊಬ್ಬರ ಬಗ್ಗೆ ಬರೆಯುವಾಗ ಅವರು ಇವರನ್ನು ಹುಟ್ಟಿಸಿದರು, ಇವರು ಅವರನ್ನು ಹುಟ್ಟಿಸಿದರು, ಅವರು ಇವರ ತಂದೆ ಅವರಾಗಿದ್ದಾರೆ, ಇವರ ತಾಯಿ ಅವರಾಗಿ ಹೇಗೆ ನಾವು ಓದ್ತೀವಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಹೇಗೆ ಓದ್ತೀವಿ? ಹುಟ್ಟಿದನು. ಯಾರು ಹುಟ್ಟಿದನು? ಯೇಸು ಹುಟ್ಟಿದನು. ಅಂದ್ರೆ ಯಾರಾದ್ರೂ ಯೇಸುವನ್ನು ಹುಟ್ಟಿಸಿದನ? ಇಲ್ಲ. ಯೇಸು ಸ್ವಾಮಿಯನ್ನು ಯಾರಾದ್ರೂ ಹುಟ್ಟಿಸಿದನ? ಇಲ್ಲ. ಆತನೇ ಸ್ವತಃ ಹುಟ್ಟಿದನು. ಅನಾದಿಯಲ್ಲಿ ಇದ್ದವನು, ದೇವರ ಅನಾದಿಯಿಂದಲೂ ಇರುವವನೇ. ಅದೇ ಇಲ್ಲಿ ಓದೋದು, ಸೃಷ್ಟಿಕರ್ತನೇ ಸ್ವತಃ ಮನುಷ್ಯನ ಮೂಲಕ ಹುಟ್ಟಕ್ಕೆ ತೀರ್ಮಾನ ಮಾಡಿದ. ಅವನೇ ಯೇಸು. ಅವನು ಸತ್ಯನು, ಸತ್ಯ. ಈ ಯೇಸು ಸ್ವಾಮಿ ಹೇಳಿದ್ರು, ನಾನೇ ಮಾರ್ಗವು, ಸತ್ಯವು, ಜೀವವು. ನಾನೇ ಜೀವಕ್ಕೆ ಆಧಾರನು. ಮನುಷ್ಯರಿಗೆ ಮಾತ್ರ ಅಲ್ಲ, ಸಮಸ್ತಕ್ಕೂ ಜೀವ ಕೊಟ್ಟವ ನಾನೇ. ನಾನು ಮಾತ್ರವೇ ಮಾರ್ಗ, ಮನುಷ್ಯರಿಗೆ ಮೋಕ್ಷಕ್ಕೆ ಮಾರ್ಗ. ಇದು ಬೇರೆ ಯಾರು ಅವಕಾಶವಾದ ಮಾಡಿಲ್ಲ ಈ ವಿಷಯದಲ್ಲಿ. ಯೇಸು ಕ್ರಿಸ್ತ ಒಬ್ಬನೇ ಈ ರೀತಿಯಾಗಿ ಅವಕಾಶವಾದ ಮಾಡಿರುವುದು. ನಾನೇ ಸತ್ಯ, ನಾನೇ ಸ್ವರ್ಗಕ್ಕೆ ಮಾರ್ಗ, ನಾನೇ ಎಲ್ಲವುಗಳಿಗೂ ಜೀವ ಕಾರಣನು. ಸತ್ಯ ಎಂಬ ಪದ 2 ಪದಗಳ ಒಂದು ಜೋಡಣೆ.
ಸಂಸ್ಕೃತದಲ್ಲಿ. ಹಾ. ಸತ್ ತ ಯಂ, ಸತ್ಯಂ. ಸತ್ ಅಂದರೆ, ಸತ್ ಅಂದರೆ ಶಾಶ್ವತವಾದದ್ದು, ಸಾಯದೇ ಇರತಕ್ಕಂಥದ್ದು, ಅವಿನಾಶವಾದದ್ದು, ಅಮೃತವಾದದ್ದು. ಸತ್ಯ ಅಂದ್ರೆ, ಸತ್ ಅಂದರೆ. ತತ್ ಅಂದರೆ ತಾತ್ಕಾಲಿಕವಾದದ್ದು, ಮತ್ಯ ಸಂಬಂಧವಾದದ್ದು, ಅಂದ್ರೆ ಭೂ ಸಂಬಂಧವಾದದ್ದು ಅಂತಲ್ಲ ಅರ್ಥ. ಇದು ಒಟ್ಟಿಗೆ ಸೇರಿದಾಗ, ಈ ಎರಡು ಭಾಗಗಳು ಒಟ್ಟಿಗೆ ಸೇರಿದಾಗ ಸತ್ಯ ಎಂಬ, ಸತ್ಯಂ ಎಂಬ ಪದ ನಮಗೆ ಸಿಗ್ತದೆ. ಅಂದರೆ ನಿತ್ಯವಾದ ದೈವ ಸ್ವರೂಪ. ದೇವರು ನಿತ್ಯವಾದವನು, ಮನುಷ್ಯತ್ವ ಎಂಬುದು ತಾತ್ಕಾಲಿಕವಾದದ್ದು. ಅರ್ಥ ಆಗ್ತದ? ಸೊ ತಾತ್ಕಾಲಿಕವಾದ ಮನುಷ್ಯ ಸ್ವಭಾವವು, ನಿತ್ಯವಾದ ದೈವ ಸ್ವಭಾವವು ಒಟ್ಟಿಗೆ ಸೇರಿದವನು ಯೇಸು ಮಾತ್ರವೇ. ಅದಕ್ಕೆ ಯೇಸು ಹೇಳಿದ ನಾನೇ ಸತ್ಯ. ಅರ್ಥ ಆಯ್ತಾ? ಯೇಸು ಮಾತ್ರ ಸತ್ಯವಾದ ಕಾರಣ ಯೇಸು ಮಾತ್ರ ಸ್ವರ್ಗಕ್ಕೂ ಮಾರ್ಗ. ಅದಕ್ಕೆ ಸ್ವಾಮಿ ಹೇಳಿದ ನಾನೇ ಮಾರ್ಗವು, ನನ್ನ ಮೂಲಕ ಮಾತ್ರ ನಿಮಗೆ ನಿತ್ಯ ಜೀವ ಅಥವಾ ಸ್ವರ್ಗ ಜೀವ, ಸದಾ ಇರುವಂತ ಜೀವ ಅಥವಾ ಅಮೃತವಾದ ಜೀವ. ಈ ಜೀವ ಯೇಸು ಕ್ರಿಸ್ತನ ಮೂಲಕ ಮಾತ್ರ. ಅದಕ್ಕೆ ಸ್ವಾಮಿ ಹೇಳಿದ್ರು, ಇದು ನಾವು ಮನಸಾರೆ ನಂಬಿ ನಮ್ಮ ಆತ್ಮದೊಳಗೆ ಸ್ವೀಕಾರ ಮಾಡಿಕೊಳ್ಳುವಾಗ, ಸ್ವೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನಿಗೆ ನಾವು ನಮ್ಮ ದೇವರು, ನಮ್ಮ ರಕ್ಷಕನು ಎಂಬುದಾಗಿ ನಾವು ಅಂಗೀಕಾರ ಮಾಡಿಕೊಳ್ಳುವಾಗ ನಮ್ಮ ಪಾಪಕ್ಕೆ ಪರಿಹಾರ ಆಗ್ತದೆ. ನೋಡ್ರಿ, ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನೇ ದೇವರು ಮಾಡಿದರು ಅಂತ ನಾವು ಓದುತ್ತೇವೆ. ಈಗ ನಾವು ಮುಂದಕ್ಕೆ ಓದುವಾಗ ದೇವರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಪಾಪ ನಿವಾರಕನಾಗಿ ತನ್ನ ಶರೀರವನ್ನೇ ನಮಗೋಸ್ಕರವಾಗಿ ಸಮರ್ಪಿಸಿ, ಈ ಪಾಪಾಧೀನವಾದ ನರಭಾವದ ರೂಪದಲ್ಲಿ ಆತನು ಕಾಣಿಸಿಕೊಂಡು ನಮಗೋಸ್ಕರವಾಗಿ ಆತನು ಪಾಪ ಪರಿಹಾರವನ್ನುಂಟು ಮಾಡೋದಕ್ಕೋಸ್ಕರ ತನ್ನ ಪರಿಶುದ್ಧವಾದ ದೇಹದಲ್ಲಿ ಆ ಮರಣವನ್ನ ಅನುಭವಿಸಿದ, ಶಿಲುಬೆ ಮರಣ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರ ಎಂಬ ಪುಸ್ತಕದಲ್ಲಿ 8ನೇ ಅಧ್ಯಾಯದ 3ನೇ ವಚನದಲ್ಲಿ ಓದ್ತೀವಿ ನಾವು. ದೇವರು ಈ ರೀತಿಯಾಗಿ ಯೇಸು ಸ್ವಾಮಿಗೆ ಮರಣವನ್ನು ವಿಧಿಸಿದನು, ನಮ್ಮನ್ನ ಆ ಒಂದು ಮರಣದಿಂದ ತಪ್ಪಿಸೋದಕ್ಕೋಸ್ಕರ. ಈಗ ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಸತ್ತನು ಎಂಬುದಾಗಿ ನಾವು ಕೀರ್ತನೆ 16:10 ಓದ್ತೀವಿ. ಶಾಸ್ತ್ರದಲ್ಲಿ ಅಥವಾ ಧರ್ಮಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟ ಪ್ರಕಾರ ಯೇಸು ಸ್ವಾಮಿ ಹುಟ್ಟಿ ಬರುವುದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಹೀಗೆ ಯೇಸು ಕ್ರಿಸ್ತ ಹುಟ್ಟಿ ಬರಬೇಕು, ಯಾವ ಊರಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟುತ್ತಾನೆ, ಹೇಗೆ ಬೆಳೀತಾನೆ, ಹೇಗೆ ಆತನು ಜೀವನ ನಡೆಸ್ತಾನೆ, ಹೇಗೆ ಆತನನ್ನು ಸಾಯಿಸ್ತಾರೆ, ಯಾಕೆ ಸಾಯಿಸ್ತಾರೆ, ಸತ್ತನಂದ್ರೆ ಹೇಗೆ ಪುನಃ ಸಮಾಧಿಯಿಂದ ಎದ್ದು ಬರುವರು, ಸ್ವರ್ಗಕ್ಕೆ ಎತ್ತಲ್ಪಡುವುದು, ಇವೆಲ್ಲ ಕ್ರಿಸ್ತನು ಮನುಷ್ಯನಾಗಿ ಜನಿಸಿ ಬರುವುದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿಸಲ್ಪಟ್ಟಿತ್ತು. ಅದಕ್ಕೆ ವಾಕ್ಯ ಹೇಳುವುದು, ಸತ್ಯವಾದ ಹೇಳುವುದು, ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರ ಕ್ರಿಸ್ತನು, ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಸತ್ತನು, ಹೂಣಲ್ಪಟ್ಟನು. ಕೀರ್ತನೆ 16:10, ಯಶಾಯನ ಗ್ರಂಥ 53:10 ಇವೆಲ್ಲ ನಾವು ಓದುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯೇಸು ಕ್ರಿಸ್ತ ಹುಟ್ಟುವುದಕ್ಕೆ ಸುಮಾರು 900 ಅಥವಾ 1000 ವರ್ಷಗಳ ಹಿಂದೆ ಬರೆದಿದ್ದಂಥ ಧರ್ಮಶಾಸ್ತ್ರ ಇವೆಲ್ಲ ನಾನು ಹೇಳುವುದು. ನೋಡ್ರಿ, ಅಷ್ಟೇ ಮಾತ್ರವಲ್ಲ, ನಾವು ಸತ್ಯವೇದದಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ಓದ್ತೇವೆ,
ಶಾಸ್ತ್ರದಲ್ಲಿ ಮುಂದಿಸಿದ ಪ್ರಕಾರ ಆತನು 3ನೇ ದಿವಸದಲ್ಲಿ ಸಮಾಧಿಯಿಂದ ಎದ್ದು ಬಂದನು. 2 ಕೊರಿಂಥ 5:21 ಓದ್ತೀವಿ, ನಾವು ಯೇಸುವಿನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನ ಇಲ್ಲದ ಆ ಯೇಸು ಸ್ವಾಮಿಯನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನೋಡ್ರಿ, ಪಾಪ ಜ್ಞಾನ ಅಂದ್ರೆ ಪಾಪದ ಯಾವ ಒಂದು ದೋಷವೂ ಇಲ್ಲದೆ ಇದ್ದಂತ ಯೇಸು ಕ್ರಿಸ್ತ. ಯಾಕೆ ಯೇಸು ಕ್ರಿಸ್ತ ಮಾತ್ರ ನಮ್ಮ ಪಾಪಕ್ಕೆ ಪರಿಹಾರ ಆಗಕ್ಕೆ ಸಾಧ್ಯನಾ? ನೀವು ಪ್ರಶ್ನೆ ಕೇಳಿದೀರಿ. ಯಾಕಂದ್ರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ ಓದಿರಿ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು, ನಾವು ಮನುಷ್ಯರಾದ ನಾವು ಪಾಪದ ಪಾಲಿಗೆ ನಾವು ಸತ್ತು ನೀತಿವಂತರಾಗಿ ಜೀವಿಸುವಂತೆ ದೇವರಿಗೋಸ್ಕರ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬ ಅಂದ್ರೆ ಶಿಲುಬೆಯನ್ನು ಏರಿದನು. ಸಾಕು. ಈಗ 3ನೇ ಅಧ್ಯಾಯ 18ನೇ ವಚನದಲ್ಲಿ ಅದನ್ನ ಮತ್ತೆ ನಾವು ನೋಡುತ್ತೇವೆ. ಆತನೇ ಯೇಸು ಕ್ರಿಸ್ತನು, ಆತನು ನಮಗೋಸ್ಕರ ತನ್ನ ದೇಹದಲ್ಲಿ ಈ ಹಿಂಸೆಯನ್ನು, ಕಷ್ಟವನ್ನು, ಬಾಧೆಯನ್ನು, ಕೊನೆಗೆ ಮರಣವನ್ನು ಅನುಭವಿಸಿ ಸತ್ತನು. ಯಾಕೆ? ಮನುಷ್ಯರಾದ ನಮ್ಮೆಲ್ಲರ ವಿಮೋಚನೆಗೋಸ್ಕರ, ಮೋಕ್ಷಕ್ಕೋಸ್ಕರ ಅಥವಾ ರಕ್ಷಣೆಗೋಸ್ಕರ. ನೋಡ್ರಿ, ನಾವು ಈ ರೀತಿಯಾಗಿ ದೇವರೊಟ್ಟಿಗೆ ಸದಾ ಜೀವಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆ ಶಿಲುಬೆಯ ಮರಣವನ್ನು ಅನುಭವಿಸಿದನು. ನೋಡ್ರಿ, ಯಾಕಂದ್ರೆ ದೇವರಿಗೆ ಮತ್ತು ಮನುಷ್ಯರಿಗೆ ಮಧ್ಯವರ್ತಿ ಆಗೋದಕ್ಕೆ, ಮಧ್ಯವರ್ತಿ ಅಂದ್ರೆ ಗೊತ್ತಲ್ಲ, ದೇವರಿಗೂ ಮತ್ತು ಮನುಷ್ಯರಿಗೂ ಬ್ರಿಡ್ಜ್ ತರ, ಮಧ್ಯವರ್ತಿ, ಮೀಡಿಯೇಟರ್ ಆಗುವುದಕ್ಕೆ ಯೋಗ್ಯನಾಗಿರುವ ಪರಿಶುದ್ಧನಾದ ಪಾಪರಹಿತನಾದ ಒಬ್ಬನಿದ್ದು, ಅದು ಯೇಸು ಕ್ರಿಸ್ತನು. ಈ ಕಾರಣದಿಂದಲೇ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಾಯಬೇಕಾಗಿತ್ತು. ನೋಡಿ, ಯೇಸು ಕ್ರಿಸ್ತ ಸತ್ತದ್ದು ಆಕಾಶಕ್ಕೂ ಅಥವಾ ಸ್ವರ್ಗಕ್ಕೂ ಭೂಮಿಗೂ ಮಧ್ಯಭಾಗದಲ್ಲಿ ಅಲ್ವಾ? ಈಗ 1 ತಿಮೊಥೆ ಪತ್ರ 2ನೇ ಅಧ್ಯಾಯ 4 ಮತ್ತು 5ನೇ ವಚನ ಬೇಗ ಓದಿ. ಸಮಯ ನಮಗೆ ಸ್ವಲ್ಪ ಅಷ್ಟೇ ಉಳಿದಿದೆ, ಇವತ್ತು ನಾವು ಇದನ್ನು ಮುಗಿಸುವ. ಫಸ್ಟ್ ತಿಮೋಥಿ ಚಾಪ್ಟರ್ 2 verse 4 and 5. ಎಲ್ಲಾ ಮನುಷ್ಯರು, ನೋಡ್ರಿ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ, ರಕ್ಷಣೆ ಅಥವಾ ಮೋಕ್ಷ, ವಿಮೋಚನೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು, ಸತ್ಯದ ಜ್ಞಾನ. ಸತ್ಯ ಅಂದ್ರೆ ದೇವರೊಬ್ಬನೇ ಸತ್ಯ. ಆತನ ಈ ವಚನ ಒಂದೇ ಸತ್ಯ. ಈ ಸತ್ಯ ದೇವರನ್ನು ತಿಳ್ಕೋಬೇಕಾದ್ರೆ ಈ ಸತ್ಯ ವೇದ ಪುಸ್ತಕವನ್ನ ತಿಳ್ಕೋಬೇಕು. ಹೀಗೆ ಸತ್ಯದ ಜ್ಞಾನಕ್ಕೆ ಮನುಷ್ಯರೆಲ್ಲರೂ ಬರಬೇಕು. ಯಾವ ಜಾತಿ, ಕುಲ, ಭಾಷೆ, ಬಣ್ಣ, ದೇಶ, ಧರ್ಮದವರಾದರೂ ಸರಿ, ಮನುಷ್ಯರೆಲ್ಲರೂ ಮನುಷ್ಯರೇ. ಅವರೆಲ್ಲರೂ ನರಕ ಯೋಗ್ಯರು ಪಾಪದ ಪರಿಣಾಮವಾಗಿ. ಆದರೆ ಇವರೆಲ್ಲರೂ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಆಮೇಲೆ ಓದಿರಿ. ಏಕೆಂದರೆ ದೇವರು ಒಬ್ಬನೇ. ದೇವರು ಎಷ್ಟಿದ್ದಾನೆ? ಒಬ್ಬನೇ. ಇದೆಲ್ಲರೂ ಒಪ್ತಾರೆ. ಹೌದಾ? ಹೌದಯ್ಯ. ದೇವರೊಬ್ಬನೇ ಅಂತ ಎಲ್ಲರೂ ಒಪ್ತಾರೆ. ಖಂಡಿತ. ಆ ಒಬ್ಬನೇ ದೇವರು ಯಾರು? ಅದು ಮುಖ್ಯವಾದ ವಿಷಯ. ಆಮೇಲೆ ದೇವರೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ. ಆ ಮಧ್ಯಸ್ಥನು ಯಾವ ಸಂತರಲ್ಲ ಅಲ್ವಾ? ಯಾವ ಪುಣ್ಯ ಪುರುಷರು ಎಂದು ಮನುಷ್ಯರು ಹೇಳುವವರಲ್ಲ. ಈ ಮಧ್ಯಸ್ಥನು ಯಾರಾಗಿದ್ದಾನೆ ಹೇಳಿ? ಆತನು ಮನುಷ್ಯನಾಗಿರುವ ಅಂದ್ರೆ ಮನುಷ್ಯನಾಗಿ ಬಂದ ಕ್ರಿಸ್ತ ಯೇಸುವೆ, ಯೇಸು ಕ್ರಿಸ್ತನೇ ಅಂತ ಸ್ಪಷ್ಟವಾಗಿ ಬೈಬಲ್ ಹೇಳುತ್ತದೆ. ಇದು ನನ್ನ ಸ್ವಂತ ಅಭಿಪ್ರಾಯ ಅಲ್ಲ. ನೀವು ಕೇಳಿದೀರಿ, ಯಾಕೆ ಯೇಸು ಕ್ರಿಸ್ತ ಮಾತ್ರ ನಮಗೆ ಪಾಪ ಪರಿಹಾರ ಕೊಡಕ್ಕೆ ಸಾಧ್ಯ ಅಂತ.
ಅಲ್ವಾ? ಹೌದೇ? ಯೇಸು ಕ್ರಿಸ್ತ ಮಾತ್ರ ಯಾಕೆ ಸ್ವರ್ಗಕ್ಕೆ ಮಾರ್ಗ ದಾರಿ ಅಂತ ಕೇಳಿದ್ವಿ. ಹೌದೇ? ಈಗ ಅರ್ಥ ಆಯ್ತಾ? ಗೊತ್ತಾಯ್ತು. ಮನುಷ್ಯರಾದ ಪಾಪಿಷ್ಠರಾದ ನಮಗೂ ಪರಿಶುದ್ಧನಾದ ಸೃಷ್ಟಿಕರ್ತನಿಗೂ ಮಧ್ಯವರ್ತಿಯಾಗಿರುವವನೊಬ್ಬನೇ, ಆತನು ಮನುಷ್ಯನಾಗಿ ಭೂಮಿಗೆ ಕಾಣಿಸಿಕೊಂಡ ಯೇಸು ಕ್ರಿಸ್ತನೇ. ಆದರೆ ಈ ಯೇಸು ಕ್ರಿಸ್ತನನ್ನು ನಾವು ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು. ಕರ್ತನಂದ್ರೆ ಒಡೆಯ, ಅದು ಸರ್ವಾಧಿಪತ್ಯ ಉಳ್ಳವನಂತ. ಈ ಯೇಸು ಕ್ರಿಸ್ತನೇ ನನ್ನ ಬಾಳಿಗೆ ಸರ್ವಾಧಿಕಾರಿ ಅಂತ ನಾನು ನಂಬಿಕೆಯಿಂದ ಬಾಯಿ ಬಿಟ್ಟು ಅರಿಕೆ ಮಾಡಬೇಕು. ಮಾಡಿಕೊಂಡು ಈ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಅಥವಾ ಸೃಷ್ಟಿಕರ್ತನಾದ ದೇವರು ನನ್ನ ಪಾಪ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಸಾಯಿಸಿದನು, ಸಾಯಿಸಿ 3 ದಿವಸವಾದ ಮೇಲೆ ಎಬ್ಬಿಸಿದನು, ಸ್ವರ್ಗಕ್ಕೆ ಏರಿ ಹೋದನೆಂದು ಹೃದಯದಿಂದ ನಂಬಿದರೆ ನನ್ನ ಆತ್ಮಕ್ಕೆ ಪುನರ್ಜನ್ಮ, ನನ್ನ ಜೀವಾತ್ಮ ದೇಹಕ್ಕೆ ಹೊಸ ಬಾಳು. ಇದು ದೇವರು ಹೇಳುವಂತ ಉಚಿತಾರ್ಥವಾದ ವರ. ಈಗ ನಾವು ಈ ಮೋಕ್ಷವನ್ನು ಪಡೆದುಕೊಳ್ಳಬೇಕಾದ್ರೆ ನಮ್ಮ ಪಾಪಗಳನ್ನ ಯೇಸು ಕ್ರಿಸ್ತನ ಮುಂದೆ ಒಪ್ಪಿಕೊಳ್ಳಬೇಕು. ಯೇಸುವೇ, ನಾನು ಪಾಪಿಯಾಗಿದ್ದೀನಿ, ಅರ್ಥ ಆಯ್ತಾ? ಸರಿ. ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಸ್ವಾಮಿ, ನಾನು ಇಂಥ ಪಾಪಗಳೆಲ್ಲ ಮಾಡಿದೆ. ನಮ್ಮ ಪಾಪಗಳೆಲ್ಲ ಲೀಸ್ಟ್ ದೇವರ ಮುಂದೆ ಹೇಳಕ್ ಆಗಲ್ಲ. ಇದು ಯಾವ ಪಾದ್ರಿಯ ಮುಂದೆ ಎಲ್ಲ ಹೇಳ್ಬೇಕಾದ್ದು, ಗುರುಗಳ ಮುಂದೆ ಎಲ್ಲ ಹೇಳ್ಬೇಕಾದದ್ದು. ಪಾಪಗಳಿಗೋಸ್ಕರ ಸತ್ತವನು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ. ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಯಾರು? ಯೇಸು ಕ್ರಿಸ್ತ. ಹಾಗಾದ್ರೆ ಯಾರ ಮುಂದೆ ನಮ್ಮ ಪಾಪ ಒಪ್ಪಿಕೊಳ್ಬೇಕು? ಯೇಸು ಕ್ರಿಸ್ತನ ಮುಂದೆ ಒಪ್ಪಿಕೊಳ್ಳ. ಕರೆಕ್ಟಾ? ಹೌದು. ಅರಿಕೆ ಮಾಡಿಕೊಂಡು, ಯೇಸುವೇ, ನೀನೇ ನನ್ನ ರಕ್ಷಕ, ನನ್ನ ವಿಮೋಚಕ, ಇಂದಿನಿಂದ ನಿನ್ನ ವಚನ ಹೇಳೋ ಪ್ರಕಾರ ನಡ್ಕೊಳ್ತೀನಿ ಅಂತ ನಾವು ಹೃದಯಪೂರ್ವಕವಾಗಿ ತೀರ್ಮಾನ ಮಾಡಿದರೆ ನಮಗೆ ಪುನರ್ಜನ್ಮ ಆಗುತ್ತೆ ಆತ್ಮದಲ್ಲಿ. ಮತ್ತೆ ನಮಗೆ ಮರಣವಾದ ನಂತರ ನಿತ್ಯವಾದ ಬಾಳು ದೇವರ ಜೊತೆ. ಎಷ್ಟು ಸಂತೋಷ ಅಲ್ವಾ? ಹೌದಾ? ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಆಯ್ತಾ ಇಲ್ವಾ? ಗೊತ್ತಾಯ್ತು. ಅಯ್ಯೋ, ಗೊತ್ತಾಯ್ತು, ಖಂಡಿತ ಗೊತ್ತಾಯ್ತು. ಈ ಪುನರ್ಜನ್ಮ ಅಥವಾ ಆತ್ಮೀಕವಾದ ಹುಟ್ಟು ಇದೆಷ್ಟು ಪ್ರಾಮುಖ್ಯ ಅಲ್ವಾ? ತುಂಬಾ ಪ್ರಾಮುಖ್ಯ. ಇದು ನಿಮಗೆ ಅರ್ಥವಾಗಿದ್ರೆ ಖಂಡಿತವಾಗಿ ವೀಕ್ಷಕರಿಗೂ ಖಂಡಿತ ಅರ್ಥವಾಗಿದೆ, ನಮ್ಮ ವೀಕ್ಷಕರಿಗೂ ಸಹ ಅರ್ಥವಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಹೇಳಿ. ತುಂಬಾ ಧನ್ಯವಾದ ಪಾಸ್ಟರ್. ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ನಾವು ನಮ್ಮ ಒಂದು ಪ್ರಶ್ನೆಯನ್ನು ಕೇಳಿ ನಮ್ಮ ಹಿರಿಯ ದೇವಸೇವಕರಲ್ಲಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಸಹ ಕಂಡುಕೊಂಡಿದ್ದೇವೆ. ಮುಂದಿನ ವಾರ ಇದೇ ಸಮಯದಲ್ಲಿ ಇದೇ ಚಾನಲ್ನಲ್ಲಿ ಮತ್ತೆ ನೀವು ಭೇಟಿಯಾಗುವ. ಮುಂದಿನ ವಾರದವರೆಗೂ ನಾವು ನಿಮ್ಮನ್ನು ಪರೀಕ್ಷಿಸುತ್ತೇವೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.